ಆಳ್ವಾಸ್ ವಿದ್ಯಾರ್ಥಿನಿ ಕಾವ್ಯ ನಿಗೂಢ ಸಾವು ಪ್ರಕರಣದ ಸೂಕ್ತ ತನಿಖೆಗೆ ಆಗ್ರಹಿಸಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಯುತ್ತಾ ಇದೆ. ವಿವಿಧ ಸಂಘಟನೆಗಳು ನಡೆಸುತ್ತಿರುವಂತಹ ಪ್ರತಿಭಟನೆಯಲ್ಲಿ ಕಾವ್ಯ ಪೋಷಕರಾಗಿರುವಂತಹ ಬೇಬಿ ಹಾಗೂ ಲೋಕೇಶ್ ಪೂಜಾರಿ ಭಾಗಿಯಾಗಿದ್ದಾರೆ. ಆಳ್ವಾಸ್ನಲ್ಲಿ 10ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಕಾವ್ಯ ಜುಲೈ 20ಕ್ಕೆ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ಲು. ಕಾವ್ಯ ಸಾವು ಆತ್ಮಹತ್ಯೆಯಲ್ಲ, ಬದಲಾಗಿ ಅದು ಕೊಲೆ ಅಂತ ಹೇಳಿ ಪೋಷಕರು ಆರೋಪ ಮಾಡ್ತಿದ್ರು. ಈ ಹಿನ್ನೆಲೆಯಲ್ಲಿ ನ್ಯಾಯ ಕೋರಿ ಬೃಹತ್ ಪ್ರತಿಭಟನೆ ಈಗ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇರ್ಷಾದ್. ಕಾವ್ಯ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಈಗ ಆಕ್ರೋಶ ಜೋರಾಗಿದೆ. ಇನ್ನೂ ಕೂಡ ತನಿಖೆಗೆ ಒಪ್ಪಿಸ್ತಾ ಇಲ್ಲ ಅಂತ ಅಂದ್ರೆ ಯಾಕೆ ಅಂತ ಈಗ ಪ್ರಭು, ಜುಲೈ 20ರಂದು ಕಾವ್ಯ ಆಳ್ವಾಸ್ ವಿದ್ಯಾರ್ಥಿನಿ ಕಾವ್ಯ ನಿಗೂಢವಾಗಿ ಸಾವನ್ನಪ್ಪಿದ್ಲು. ಈ ಒಂದು ಸಾವು ಆತ್ಮಹತ್ಯೆ ಅಲ್ಲ, ಬದಲಾಗಿ ಕೊಲೆ ಎಂಬ ಆರೋಪವನ್ನು ಕೂಡ ಪೋಷಕರು ಮಾಡಿದ್ದಾರೆ. ಜೊತೆಗೆ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸಾಮಾಜಿಕ ಹೋರಾಟಗಾರರು ಹಾಗೂ ಸಾಕಷ್ಟು ಜನರು ನ್ಯಾಯ ಕೋರಿ ಕೆಲವೊಂದು ಪ್ರತಿಭಟನೆಗಳು ಕೂಡ ನಡೆಸಿದ್ರು. ಇವತ್ತು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಬೃಹತ್ ಹೋರಾಟವನ್ನು ಕೂಡ ನಡೆಸಿದ್ದಾರೆ. ಮಂಗಳೂರಿನ ವಿವಿಧ ಸಂಘಟನೆಗಳು, ವಿವಿಧ ಜನಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳೆಲ್ಲ ಸೇರ್ಕೊಂಡು ಇವತ್ತೊಂದು ಬೃಹತ್ ಆದಂತಹ ಹೋರಾಟವನ್ನು ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಕಾವ್ಯ ಆತ್ಮಹತ್ಯೆ ಪ್ರಕರಣ ಏನಿದೆ ಅಥವಾ ನಿಗೂಢ ಸಾವು ಪ್ರಕರಣ ಏನಿದೆ, ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೀಬೇಕಾದ್ರೆ ಪೊಲೀಸರು ಕೆಲವೊಂದು ರಾಜಕೀಯ ಒತ್ತಡದಿಂದ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸ್ತಾ ಇಲ್ಲ. ಕೆಲವೊಂದು ಅನುಮಾನಗಳನ್ನು ಕೂಡ ಹೋರಾಟಗಾರರು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುಮಾರು 3,000ಕ್ಕೂ ಅಧಿಕ ಮಂದಿ ಜನರು, ವಿವಿಧ ವಿದ್ಯಾರ್ಥಿಗಳು, ವಿವಿಧ ಜನಪರ ಸಂಘಟನೆಗಳು ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾವೆ. ಜೊತೆಗೆ ಪ್ರಮುಖವಾಗಿ ಸಿಐಡಿಗೆ ಈ ಒಂದು ತನಿಖೆಯನ್ನು ಒಪ್ಪಿಸಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಆಳ್ವಾಸ್ ಸಾಕಷ್ಟು ಪ್ರಭಾವಯುತವಾಗಿ ಈ ಒಂದು ನಿಗೂಢ ಸಾವಿನ ದಾರಿಯನ್ನು ತಪ್ಪಿಸುವಂತಹ, ತನಿಖೆ ದಾರಿಯನ್ನು ತಪ್ಪಿಸುವಂತಹ ಪ್ರಯತ್ನದಲ್ಲಿದೆ ಎಂಬ ಆರೋಪವನ್ನು ಕೂಡ ಪ್ರತಿಭಟನಾಕಾರರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ನಡೆಸುವ ಎಚ್ಚರಿಕೆಯನ್ನು ಕೂಡ ಇವತ್ತು ಪ್ರತಿಭಟನಾಕಾರರು ನೀಡಿದ್ದಾರೆ. ಪ್ರಭು, ಇರ್ಷಾದ್, ಈ ಹಿಂದೆ ಕೂಡ ಸಾಕಷ್ಟು ವಿದ್ಯಾರ್ಥಿನಿಯರು ನಿಗೂಢವಾಗಿ ಅಲ್ಲಿ ಸಾವನ್ನಪ್ಪಿರ್ತಾರೆ. ಆ ಒಂದು ಪ್ರಕರಣಗಳು ಕೂಡ ಇನ್ನೂ ಕೂಡ ಅಂತ್ಯ ಕಂಡಿಲ್ಲ, ಅವನ್ನೆಲ್ಲ ಕೂಡ ಮುಚ್ಚಾಕಿದ್ದಾರೆ. ಇದು ಕೂಡ ಹಂಗೆ ಅನ್ಸುತ್ತಾ ಅಥವಾ ಮುಂದುವರಿಬಹುದಾ ಅಂತ ಹೀಗೆ? ಖಂಡಿತ ಪ್ರಭು, ಇಂಥ ಅನುಮಾನಗಳು ವ್ಯಕ್ತವಾಗುವಂತದ್ದು ಸಹಜ ಇದೆ. ಅನುಮಾನಗಳನ್ನು ಇವತ್ತು ಪ್ರತಿಭಟನಾಕಾರರು ಇರ್ಬೋದು, ಇಲ್ಲಿ ಕಾವ್ಯ ಪರ ಹೋರಾಟಗಾರರು ಕೂಡ ವ್ಯಕ್ತಪಡಿಸಿರುವಂತದ್ದು. ಕಾವ್ಯ ಪರ ಹೋರಾಟ ಮಾಡುವಂತಹ ಅನೇಕ ಸಂಘಟನೆಗಳು ಇತ್ತೀಚೆಗೆ ಮಾಹಿತಿ ಹಕ್ಕು ಹೋರಾಟದ ಕೆಲವೊಂದು ಅಂಕಿಅಂಶಗಳನ್ನು ಕೂಡ ತೆಗೆದಿದ್ವು. ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ 2006ರಿಂದ 2017ರವರೆಗೆ ಸುಮಾರು 11 ಆತ್ಮಹತ್ಯೆಗಳು ನಡೆದಿದ್ದಾವೆ. ಅನೇಕ ಆತ್ಮಹತ್ಯೆಗಳು ಕೂಡ ನಿಗೂಢವಾಗಿದ್ದಾವೆ. ಅದಕ್ಕೆ ಕೆಲವೊಂದು ಕಾರಣಗಳು ಕೂಡ ಸ್ಪಷ್ಟ ಆಗ್ತವೆ. ಪೊಲೀಸ್ ಇಲಾಖೆ ಇದನ್ನು ಆತ್ಮಹತ್ಯೆ ಅಂತ ಹೇಳಿ ಕೇಸ್ ದಾಖಲು ಮಾಡಿ ಆದ್ರೆ ಇದರ ಸತ್ಯಾಸತ್ಯತೆಗಳು ಇನ್ನೂ ಹೊರಗಡೆ ಬಂದಿಲ್ಲ. ಕೆಲವೊಂದು ವೈಯಕ್ತಿಕ ಕಾರಣಗಳಿಗಾಗಿ ನಡೆದ್ರು ಕೆಲವು ಪ್ರಕರಣಗಳು ನಿಗೂಢವಾಗಿದೆ. ಜೊತೆಗೆ 2 ಅಸಹಜ ಸಾವುಗಳು ಕೂಡ ಸಂಭವಿಸಿದ್ದಾವೆ. ಈ ರೀತಿ ಇಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ 11 ಸಾವು, 10 ವರ್ಷಗಳಲ್ಲಿ 11 ಸಾವು ಸಂಭವಿಸಿರುವುದಕ್ಕೆ ಕಾರಣ ಏನು ಎಂಬುದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಕಾಡುತ್ತೆ. ಇದೇ ಪ್ರಶ್ನೆಯನ್ನು ಕೂಡ ಇವತ್ತು ಹೋರಾಟಗಾರರು ಇಂದಿನ ಪ್ರತಿಭಟನೆಯಲ್ಲಿ ಕೂಡ ಮುಂದಿಟ್ಟಿದ್ದಾರೆ. ಇಂತಹ ಅಸಹಜ ಸಾವುಗಳು ಅಥವಾ ಆತ್ಮಹತ್ಯೆಗಳು ಅಂತ ಹೇಳಾಗ್ತಾ ಇರುವಂತಹ ಸಾವುಗಳೇನಿದಾವೆ, ಅದರ ಬಗ್ಗೆ ನಿಷ್ಪಕ್ಷಪಾತವಾದಂತಹ ಕೂಲಂಕುಷವಾದಂತಹ ತನಿಖೆ ನಡೀಬೇಕು. ಅದರ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕೆಂಬ ಒತ್ತಾಯವನ್ನು ಕೂಡ ಇವತ್ತು ಪ್ರತಿಭಟನಾಕಾರರು ಮಾಡಿದ್ದಾರೆ. ಪ್ರಭು, ಇರ್ಷಾದ್, ಈಗ ಒಂದು ಕಾಲೇಜಿನ ಆಡಳಿತ ಮಂಡಳಿ ಈ ಒಂದು ವಿಚಾರದಲ್ಲಿ ಸೈಲೆಂಟ್ ಆಗಿದೆ ಅಥವಾ ಮೌನದಿಂದ ಹೊರಗೆ ಬಂದಿದೆ ಸದ್ಯಕ್ಕೆ? ಖಂಡಿತ ಆಳ್ವಾಸ್ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಕೆಲವೊಂದು ಸಮಾಜಾಯಿಷಿಗಳನ್ನು ಕೊಡ್ತಾ ಇರುವಂತದ್ದು, ಕೆಲವೊಂದು ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ಕಾವ್ಯ ಸಾವಿಗೆ ಸಂಬಂಧಪಟ್ಟಂತೆ ಪೋಷಕರಾದಂತಹ ಬೇಬಿ ಹಾಗೂ ಲೋಕೇಶ್ ಪೂಜಾರಿ ಹಾಗೂ ಕೆಲವೊಂದು ಹೋರಾಟಗಾರರು ಕೆಲವೊಂದು ಅನುಮಾನಗಳನ್ನು ಏನು ವ್ಯಕ್ತಪಡಿಸಿದ್ರು. ಇದಕ್ಕೆ ಕೆಲವೊಂದು ಸಮಾಜಾಯಿಷಿಯನ್ನಷ್ಟೇ ಕಾಲೇಜಿನ ಆಡಳಿತ ಮಂಡಳಿ ನೀಡ್ತಾ ಇದೆ. ಈಗಾಗಲೇ ತನಿಖೆ ಎಸಿಪಿ ರಾಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ನಡೀತಾ ಇದೆ. ಪೋಸ್ಟ್ ಮಾರ್ಟಮ್ ವರದಿ ಇನ್ನೂ ಕೈ ಸೇರಿಲ್ಲ. ಆನಂತರ ಸತ್ಯಾಸತ್ಯತೆಗಳು ಏನು ಅಂತ ಗೊತ್ತಾಗಲಿದೆ. ಆದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಕೆಲವೊಂದು ವಿಡಿಯೋಗಳನ್ನು ಹೊರಗಡೆ ಬಿಡ್ತಾ ಇದ್ದಾವೆ. ನಾವು ಯಾವುದೇ ರೀತಿಯಲ್ಲಿ ಇದರಲ್ಲಿ ಭಾಗಿಯಾಗಿಲ್ಲ ಅಥವಾ ಅವರ ಒಂದು ಆರೋಪಗಳಿಗೆ ಸ್ಪಷ್ಟೀಕರಣ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಕಾವ್ಯ ಪೋಷಕರು ಹಾಗೂ ಹೋರಾಟಗಾರರು ಸ್ಪಷ್ಟವಾಗಿ ಕೇಳ್ತಾ ಇರುವಂತದ್ದು, ಈ ತನಿಖೆ ರಾಜಕೀಯ ಒತ್ತಡ ಇರಬಹುದು ಅಥವಾ ಇನ್ನಿತರ ಪ್ರಭಾವಿಗಳ ಒತ್ತಡದಿಂದ ದಾರಿ ತಪ್ಪಿಸುವಂತಹ ಪ್ರಯತ್ನ ವಿದ್ಯಾಸಂಸ್ಥೆ ಮಾಡ್ತಾ ಇದೆ ಎಂಬ ನೇರವಾದಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಳೆ ಪ್ರಕರಣಗಳೇನಿದಾವೆ ಇದರ ತನಿಖೆ ಪ್ರತಿಭಟನಾಕಾರರು ಒತ್ತಾಯಿಸ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಇರ್ಷಾದ್, ತಮ್ಮೆಲ್ಲ ಮಾಹಿತಿಗಾಗಿ.